ಗಣಿನಾಡು ಅಂತ ಕರೆಸ್ಕೊಳ್ಳೋ ಗಡಿನಾಡು ಬಳ್ಳಾರಿ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 26 ಆಫ್ ನಮ್ಮ ನಾಡು. ದೇವರಾಜ ಇಂದ್ರನು ಬಳ್ಳ ಎಂಬ ರಾಕ್ಷಸನನ್ನು ಈ ಪ್ರದೇಶದಲ್ಲಿ ಸಂಹರಿಸಿದ ಕಾರಣ ಇದು ಬಳ್ಳಾರಿ ಆಯ್ತು ಅಂತ ಐತಿಹ್ಯವಿದೆ. ಸ್ವಾತಂತ್ರ್ಯಕ್ಕೂ ಮುಂಚೆ ಮದ್ರಾಸ್ ಪ್ರಾಂತ್ಯಕ್ಕೆ ಹಾಗೂ 1956ರವರೆಗೂ ಆಂಧ್ರಕ್ಕೆ ಸೇರಿದ್ದ ಇದು ಏಕೀಕರಣದ ನಂತರ ಕರ್ನಾಟಕವನ್ನ ಸೇರ್ಕೊಳ್ತು. ಇಲ್ಲಿನ ಸಂಗನಕಲ್ನಲ್ಲಿ ಮಧ್ಯಶಿಲಾಯುಗದ ಮಾನವನು ಇದ್ದ ಕುರುಹುಗಳು ಸಿಗುತ್ತೆ. ಇಲ್ಲಿನ ಸಂಡೂರಿನ ದೋಣಿಮಲೆನಲ್ಲಿ ಕೇಂದ್ರ ಸರ್ಕಾರದ NMDC ಮೈನಿಂಗ್ ಕೂಡ ಇದೆ. ರಾಜ್ಯದ 90% ಮ್ಯಾಂಗನೀಸ್ ಅದಿರು ಹಾಗೂ ಅತಿ ಹೆಚ್ಚು ಕಬ್ಬಿಣದ ಅದಿರು ಇರೋದು ಇಲ್ಲೇ. ಅಷ್ಟೇ ಅಲ್ಲದೆ ತೋರಣಗಲ್ನ JSW ಇಂಡಸ್ಟ್ರೀಸ್ ಐರನ್ ಅಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಇರೋ ಬಳ್ಳಾರಿಯನ್ನ ಸ್ಟೀಲ್ ಸಿಟಿ ಅಂತಾನೂ ಕರೀತಾರೆ. ಇಲ್ಲಿನ ಕುಡತನಿಯಲ್ಲಿ ರಾಜ್ಯದ 2ನೇ ಅತಿ ದೊಡ್ಡ ಥರ್ಮಲ್ ಪವರ್ ಪ್ಲಾಂಟ್ ಕೂಡ ಇದೆ. ಹಾಗೇನೆ ಏಷ್ಯಾದ ಅತಿ ದೊಡ್ಡ ಕರಡಿಧಾಮ ಇಲ್ಲಿನ ದರೋಜಿಯಲ್ಲಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಅತಿ ದೊಡ್ಡ ಸ್ಟ್ಯಾಚ್ಯೂ ಇರೋದು ಇಲ್ಲೇ. ಶ್ರೀಕೃಷ್ಣ ದೇವರಾಯ ವಿವಿ, ವಿಮ್ಸ್ ಹಾಗೂ ವಿವಿ ಸಂಘದಂತಹ ಬೃಹತ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಕೂಡ ಇಲ್ಲಿದೆ. ಬಳ್ಳಾರಿಯ ನಗರ ದೇವತೆ ದುರ್ಗಮ್ಮ ದೇವಸ್ಥಾನ, ಸಂಡೂರಿನ 9ನೇ ಶತಮಾನದ ಕುಮಾರಸ್ವಾಮಿ ದೇವಸ್ಥಾನ ಇಲ್ಲಿನ ಕೆಲವು ಧಾರ್ಮಿಕ ಕ್ಷೇತ್ರಗಳು. ಬಳ್ಳಾರಿಯ ಹೃದಯ ಭಾಗದಲ್ಲಿರುವ ಬಳ್ಳಾರಿ ಫೋರ್ಟ್, ಸಂಡೂರಿನ ಸೌಂದರ್ಯವನ್ನ ಸವಿಯೋಕೆ ಇರುವ ಸಿ ಸಂಡೂರಿನ್ ಸೆಪ್ಟೆಂಬರ್ ಪಾಯಿಂಟ್ ಹಾಗೂ ನಾರಿಹಳ್ಳ ಡ್ಯಾಮ್ ಇಲ್ಲಿನ ಕೆಲವು ಟೂರಿಸ್ಟ್ ಸ್ಪಾಟ್ಗಳು. ಇವಾಗ ನೀವು ಹೇಳಿ, ರಾಜ್ಯದಲ್ಲಿ ಪ್ರಪ್ರಥಮ ಬಾರಿ ವಿಮಾನ ಸಂಪರ್ಕ ಪಡೆದ ನಗರ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.